ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಕಾಂತಾರ ಅಧ್ಯಾಯ ಒಂದು ಚಿತ್ರವು ಜಾಗತಿಕ ಗಲ್ಲಾಪೆಟ್ಟಿಗೆಯಲ್ಲಿ 4ನೇ ದಿನಗಳಲ್ಲಿ ಮಾಡಿದ ಅದ್ಭುತ ದಾಖಲೆ ನೋಡೋಣ ಬನ್ನಿ. ಹೌದು, ಕಾಂತಾರ ಅಧ್ಯಾಯ ಒಂದು 4 ದಿನಕ್ಕೆ 300ಕ್ಕೂ ಅಧಿಕ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲಾಗಿದೆ. ಹೌದು, ಕಾಂತಾರ ಅಧ್ಯಾಯ ಒಂದು ಚಲನಚಿತ್ರವು ಇದೇ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ರಜೆಯಂದು ಹಾಗೂ ದಸರಾ ಹಬ್ಬದ ಪ್ರಯುಕ್ತ ವಿಶ್ವಾದ್ಯಂತ ಬಿಡುಗಡೆಯಾಗಿತ್ತು. ಈ ಚಿತ್ರವು ಬಿಡುಗಡೆಯಾದ ಮೊದಲ 4 ದಿನಗಳಲ್ಲಿಯೇ ಗುರುವಾರದಿಂದ ಭಾನುವಾರದ ವಾರಾಂತ್ಯಕ್ಕೆ ಜಾಗತಿಕವಾಗಿ 300 ಕೋಟಿ ಅಧಿಕಕ್ಕೂ ಹೆಚ್ಚು ರೂಪಾಯಿಗಳನ್ನ ಗಳಿಸಿದೆ. ಇದು ಕನ್ನಡ ಚಿತ್ರರಂಗದಲ್ಲೇ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಇನ್ನು ಕಾಂತಾರ ಚಿತ್ರದ 4 ದಿನಗಳ ಪೂರ್ತಿ ವಿವರವನ್ನ ಎಷ್ಟು ಮಾಡಿದೆ ಗಳಿಕೆ ಎಂದು ನೋಡೋಣ ಬನ್ನಿ. ಕಾಂತಾರ ಚಿತ್ರದ ಮೊದಲನೇ ದಿನ ಅಂದರೆ ಗುರುವಾರ ಅಕ್ಟೋಬರ್ 2ರಂದು 88 ಕೋಟಿ ಗಳಿಕೆ ಮಾಡಿದೆ. ಹೌದು, ಇನ್ನು ಎರಡನೇ ದಿನ ಶುಕ್ರವಾರ ಅಕ್ಟೋಬರ್ 3ರಂದು 65 ಕೋಟಿ ಹಾಗೂ 153 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಲಾಗಿದೆ. ಇನ್ನು ಮೂರನೇ ದಿನ ಶನಿವಾರ ಅಕ್ಟೋಬರ್ 4ರಂದು ಸುಮಾರು 82 ಕೋಟಿ ರೂಪಾಯಿ (25% ಏರಿಕೆ ಕಂಡು ವರ್ಲ್ಡ್ ವೈಡ್ 235 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಇನ್ನು ನಾಲ್ಕನೇ ದಿನ ಅಂದರೆ ಭಾನುವಾರ ಅಕ್ಟೋಬರ್ 5 90 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಹಾಗೂ 325 ಕೋಟಿ ಒಟ್ಟು ವಿಶ್ವಾದ್ಯಂತ ಗಳಿಕೆ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಇತಿಹಾಸವನ್ನೇ ಬರೆದಿದೆ ಕಾಂತಾರ ಚಾಪ್ಟರ್ 1 ಚಿತ್ರ. ಇನ್ನು ಅತಿ ದೊಡ್ಡ ವೀಕೆಂಡ್ ಓಪನಿಂಗ್ ಪಡೆದ ಕಾಂತಾರ ಚಿತ್ರ ಕೇವಲ 4 ದಿನಗಳ ವಾರಾಂತ್ಯದಲ್ಲಿ ಈ ಸಾಧನೆ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಇದು ಎರಡನೇ ಅತಿ ದೊಡ್ಡ ಓಪನಿಂಗ್ ವೀಕೆಂಡ್ ಎನಿಸಿದೆ. ಮೊದಲ ಸ್ಥಾನದಲ್ಲಿ ಕೆಜಿಎಫ್ ಚಾಪ್ಟರ್ 2 ಚಿತ್ರ ಇದೆ. ಇನ್ನು ಈ ವರ್ಷ 2025 ಕನ್ನಡ ಚಿತ್ರರಂಗದಿಂದ ಬಿಡುಗಡೆಯಾದ ಚಿತ್ರಗಳಲ್ಲಿ ಅತ್ಯಂತ ವೇಗವಾಗಿ 300 ಕೋಟಿ ಕ್ಲಬ್ಗೆ ಕಾಲಿಟ್ಟ ಮೊದಲ ಚಿತ್ರ ಇದಾಗಿದೆ. ಇನ್ನು ಜಾಗತಿಕ ಗಲ್ಲಾಪೆಟ್ಟಿಗೆಯಲ್ಲಿ ಕಾಂತಾರ ಅಧ್ಯಾಯ ಒಂದು ಚಿತ್ರವು ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ 1 ಚಿತ್ರದ ಜೀವಮಾನದ ಗಳಿಕೆ ದಾಖಲೆಯನ್ನ ಮುರಿದು ಕನ್ನಡ ಚಿತ್ರರಂಗದ 3ನೇ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರವಾಗಿ ಹೊರಹೊಮ್ಮಿದೆ. ಈ ಚಿತ್ರವು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲೂ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದೆ. ಮೊದಲ 3 ದಿನಗಳಲ್ಲಿ ಕರ್ನಾಟಕದ ಹೊರಗೆ ಹಿಂದಿ ಮತ್ತು ತೆಲುಗು ವರ್ಷನ್ಗಳು ಗಣನೀಯ ಗಳಿಕೆ ಕಾಣಿವೆ. ರಿಲೀಸ್ ಆದ 4ನೇ ದಿನ ಭಾನುವಾರ ಹಿಂದಿ ವರ್ಷನ್ನ ಗಳಿಕೆಯು ಕನ್ನಡ ವರ್ಷನ್ಗಿಂತ ಹೆಚ್ಚಾಗಿತ್ತು ಎಂದು ವರದಿಯಾಗಿದೆ. ಕರ್ನಾಟಕದಲ್ಲಿ ಭಾನುವಾರ ಮಧ್ಯಾಹ್ನ ಮತ್ತು ಸಂಜೆಯ ಪ್ರದರ್ಶನಗಳಿಗೆ ಶೇಕಡಾ 98ರಿಂದ 99ರಷ್ಟು ಭರ್ತಿಯಾಗಿತ್ತು. ಇನ್ನು ಕೆಜಿಎಫ್ ಚಾಪ್ಟರ್ 1, ಕೆಜಿಎಫ್ ಚಾಪ್ಟರ್ 2, ಕಾಂತಾರ ಮತ್ತು ಕಾಂತಾರ ಅಧ್ಯಾಯ 1 ಮೂಲಕ ಹೊಂಬಾಳೆ ಸಂಸ್ಥೆಯು ಭಾರತೀಯ ಚಿತ್ರರಂಗದ ಅತಿದೊಡ್ಡ ಮತ್ತು ಅತ್ಯಂತ ಯಶಸ್ವಿ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸೊ ಕಾಂತಾರ ಅಧ್ಯಾಯ 1 4 ದಿನಗಳಲ್ಲೇ 300ಕ್ಕೂ ಅಧಿಕ ಕೋಟಿ ಗಳಿಸಿ ಒಂದು ಹೊಸ ದಾಖಲೆ ನಿರ್ಮಿಸಿದೆ. ಇದು ಕಾಂತಾರ ಅಧ್ಯಾಯ 1 ಚಿತ್ರದ ಗಳಿಕೆಯ ಮಾಹಿತಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಿ.